ವಿಚಾರ್ಯ ಸರ್ವವೇದಾಂತೈ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಶು ಆಚಾರ್ಯಂ ಶಂಕರಂ ಭಜೆ. ಸಕಲ ಶಾಸ್ತ್ರಗಳು ಕೂಡ ಜ್ಞಾನಿಯಾದ ಗುರುವಿನ ವಿಷಯದಲ್ಲಿ ನಮಗೆ ವಿಶೇಷವಾದಂಥ ಉಪದೇಶಗಳನ್ನು ಮಾಡಿವೆ. ಯಾಕೆಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಆ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಗುರುವಿನ ಹೊರತಾಗಿ ಬೇರೆ ದಾರಿಯೇ ಇಲ್ಲ. ಆ ಕಾರಣಕ್ಕಾಗಿ ಯಾರೇ ಇದ್ದರೂ ಕೂಡ, ಎಷ್ಟೇ ಹತ್ತಿರದ ಬಂಧುಗಳು ಆಗಿದ್ದರೂ ಕೂಡ, ಅವರು ನಮ್ಮಂತೆ ಅಜ್ಞಾನಿಗಳು ಅಂತಂದರೆ ಆಗ ಅವರಿಂದ ನಾವು ಗಿಟ್ಟಿಸಿಕೊಳ್ಳುವಂಥದ್ದು ಏನೇನಿಲ್ಲ. ಅವರು ಮಾಡಿದ ಆಸ್ತಿಯೋ ಇನ್ನೊಂದೋ ಮತ್ತೊಂದು ಸ್ವಲ್ಪ ದಿವಸಕ್ಕೆ ಅನುಭವಿಸ್ಬೋದು ನಾವಷ್ಟೇ. ಅದಾದ ಮೇಲೆ ಪುನರಪಿ ಜನನ ಅಷ್ಟೇ. ಆದರೆ ಒಬ್ಬ ಶ್ರೇಷ್ಠನಾದ ಜ್ಞಾನಿಯಾದ ಗುರು ಸಿಕ್ಕಿಬಿಟ್ರೆ ಆಗ ಚರಿತ್ರೆ ಬದಲಾಗೋಯಿತು. ಮನುಷ್ಯ ಜನ್ಮ ಸಾರ್ಥಕವಾಗಿ ಹೋಯಿತು. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದನ್ನು ಮತ್ತೆ ಮತ್ತೆ ಎಲ್ಲ ಶಾಸ್ತ್ರಗಳು, ಎಲ್ಲ ಜ್ಞಾನಿಗಳು ಎಚ್ಚರಿಸ್ತಾರೆ. ಮತ್ತು ಅವನ ಪರಿಚಯವನ್ನು ಮಾಡುವಾಗ ಅಥವಾ ಅವನ ಬಗ್ಗೆ ಹೇಳುವಾಗ, ಅವನ ಲಕ್ಷಣವನ್ನು ಹೇಳುವಾಗ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನು ಮನದಟ್ಟು ಮಾಡುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿದರು. ಯಾಕೆಂದರೆ ಎಷ್ಟೋ ಸಾರಿ ಶ್ರೀಕೃಷ್ಣ ಹೇಳಿದಂತೆ ಅದನ್ನು ಉಲ್ಲೇಖ ಮಾಡಬೇಕು. ಈ ಅವಿವೇಕಿಗಳಾದ ನಮಗೆ ಆ ಶರೀರವನ್ನು ನೋಡಿ ಎಲ್ಲ ತೀರ್ಮಾನವನ್ನು ಮಾಡ್ತೇವೆ ನಾವು ಸಾಮಾನ್ಯವಾಗಿ. ಅವನ ಯೋಗ್ಯತೆ ಇಷ್ಟೇ ಅಂತ. ಅದನ್ನು ತೀರ್ಮಾನ ಮಾಡೋ ನಮ್ಮ ಯೋಗ್ಯತೆ ಎಷ್ಟು ಅಂತ ಮತ್ತೆ ಅದು ಆಮೇಲೆ ಗೊತ್ತಾಗೋದು. ಆದರೆ ತೀರ್ಮಾನ ಅಂತೂ ನಾವೆಲ್ಲರೂ ಮಾಡ್ತೇವೆ. ಜ್ಞಾನಿಯಾದವನನ್ನು ಇವ ಅರ್ಥ ಮಾಡಿಕೊಳ್ಬೇಕಾದ್ರೆ ಇವನ ಯೋಗ್ಯತೆ ಏನು ಬೇಕು, ಅದು ಬಹಳ ಮುಖ್ಯವಾದ್ದು. ಅದಷ್ಟು ಸುಲಭದ ಕೆಲಸವಲ್ಲ. ನಾನು ಜ್ಞಾನಿ ಅಂತ ಯಾರೂ ಎಲ್ಲ ಫಲಕ ಹಾಕ್ಕೊಂಡು ಓಡಾಡೋದಿಲ್ವೇ ಗ್ರಹಚಾರ. ಹಾಗಾಗಿ ಅಂಥವ್ರನ್ನ ನಾವು ಗುರುತಿಸಬೇಕಾದ್ರೆ ಹೇಗೆ ಗುರುತಿಸಬೇಕು, ಅಂಥವ್ರನ್ನ ಪಡಿಬೇಕಾದರೆ ನಾವು ಮಾಡಬೇಕಾದ ಪ್ರಯತ್ನ ಏನು, ಮತ್ತು ನಿಜವಾದ ಒಬ್ಬ ಜ್ಞಾನಿಯಾದ ಗುರು ಅಂತ ಗುರುತಿಸುವಂತಹದ್ದು ಹೇಗೆ, ಇದೆಲ್ಲವನ್ನು ನಮಗೆ ಹಿಂದಿನವರು ಹೇಳಿಕೊಟ್ರು. ಶಂಕರ ಭಗವತ್ಪಾದರಂತೂ ಅಂಥ ಗುರುವಿಗೆ ದೃಷ್ಟಾಂತೋ ನೈವ ದೃಷ್ಟ ಅಂತಂದರು. ಮೂರು ಜಗತ್ತಿನಲ್ಲಿಯೂ ಕೂಡ, ಮೂರು ಲೋಕದಲ್ಲಿಯೂ ಕೂಡ ಸಮನಾದ ದೃಷ್ಟಾಂತ, ಗುರುವಿಗೆ ಸಮಾನಾದ ದೃಷ್ಟಾಂತ ಇಲ್ಲ. ದೃಷ್ಟಾಂತೋ ನೈವ ದೃಷ್ಟ. ಆಮೇಲೆ ಅದರಲ್ಲಿ ಅದನ್ನು ಅತ್ಯಂತ ಚೆನ್ನಾಗಿ ಸೋದಾಹರಣಪೂರ್ವಕ ಸಮರ್ಥನೆ ಮಾಡ್ತಾರೆ. ಆ ಉದಾಹರಣೆಯು ಮನೋಹರವಾದಂಥ ಉದಾಹರಣೆ. ಪ್ರಶ್ನೋತ್ತರತ್ಮಾಲಿಕಾದಲ್ಲಿಯೂ ಕೂಡ ಭಗವತ್ಪಾದರು ಆರಂಭಕ್ಕೆ ಅದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಯಾಕೆಂದರೆ ಆ ಮೊದಲನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳಿದ ಉದ್ದೇಶ ಇದೆಯಲ್ಲ, ಅದು ಈಡೇರಬೇಕಾದ್ರೆ ಗುರುವಿನ ಬೇಕೇ ಬೇಕು ಅನುಗ್ರಹ. ಅದಕ್ಕಾಗಿ ಕೋ ಗುರುಹು ಅಂತ ಪ್ರಶ್ನೆ ಮಾಡಿದರು. ಅಧಿಗತ ತತ್ವ ಅಂತ ಹೇಳ್ತಾ ಶಿಷ್ಯ ಹಿತಾಯೋದ್ಯತ ಸತತಂ. ಶಿಷ್ಯನ ಹಿತವನ್ನೇ ಬಯಸಿ ಸದಾ ಸರ್ವದಾ ಅವನ ಕಾರ್ಯಗಳಿರ್ತವೆ, ಅವನ ಉದ್ಯಮ ಇರುತ್ತೆ. ಅವ ನಿಜವಾದ ಗುರು ಅಂತ ಭಗವತ್ಪಾದರು ಸಂಕ್ಷಿಪ್ತವಾಗಿ ಅಲ್ಲಿ ಉತ್ತರವನ್ನು ಕೊಟ್ಟರು. ಸ್ವಲ್ಪ ವಿಚಾರ ಮಾಡೋರು, ನಮ್ಮ ಹತ್ತಿರದ ಬಂಧುಗಳು ಯಾರು ಬೇಕಾರು ಹಾಕ್ಕೊಳ್ಳಿ, ನಾನು ಅವರು ಇವರು ಅಂತ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮ ಬಂಧುವಿನ ಹಿತಕ್ಕಾಗಿಯೇ ಸತತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಎಷ್ಟು ಜನ ಅಂತ ಬೆರಳೆಣಿಸಲಿಕ್ಕೆ ನಾವೇನಾದ್ರು ಶುರು ಮಾಡಿದರೆ ಆಗ ಮನವರಿಕೆ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ಭಗವತ್ಪಾದರು ಹೇಳ್ತಾರೆ ಶಿಷ್ಯ ಹಿತಾಯ ಉದ್ಯತ ಸತತಂ. ಯಾವುದೋ ಒಂದು ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಅಲ್ಲ, ಅದರ ಬದಲು ಉದ್ಧಾರವಾಗಲಿ ಅಂತ ಆ ಉದ್ಧಾರ ಆಗುವ ತನಕವೂ ಕೂಡ ಬಿಡೋದಿಲ್ಲ ಗುರುವಾದವ, ಯಾವುದೇ ಸಂದೇಹ ಇಲ್ಲ ಅದರಲ್ಲಿ. ಅದಕ್ಕಾಗಿ ಭಗವತ್ಪಾದರು ಅದನ್ನು ಹಾಗೆ ಹೇಳಿದರು. ಭಾಗವತದಲ್ಲಿ ಆಮೇಲೆ ಶುಕರು ಹೇಳಿದ ಮಾತನ್ನು ನಾನು ಬಹಳ ಸಂತೋಷಪಟ್ಟು ಇವತ್ತು ನೆನಪು ಮಾಡುತ್ತೇನೆ. ಅದನ್ನು ಪರೀಕ್ಷಿತ
ಕೇಳ್ತಾ 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 ಅವನಿಗೆ ಒಂದು ಸಂದೇಹ ಬಂದುಬಿಡುತ್ತು. ಅವ ಹೇಳಿದ, ಮಹರ್ಷಿಗಳೇ, ಅದೇನು ಈಗಷ್ಟೇ ನೀವು ಹೇಳಿದ್ರಲ್ಲ, ಏನು ಹೇಳಿದೆ ನಾನು? ಅಲ್ಲ, ನೀವು ಹೇಳಿದ್ರಿ ಕೌಮಾರಾವಸ್ಥೆಯಲ್ಲಿ ಇದ್ದ ಆ ಶ್ರೀಕೃಷ್ಣನ ಲೀಲೆಯನ್ನು ಆಮೇಲೆ ಪೌಗಂಡಾವಸ್ಥೆಗೆ ಬಂದಾಗ ಅದನ್ನೆಲ್ಲರೂ ಕೂಡ ಹೇಳಿದರು. ನಿನ್ನ ಬಾಲ್ಯ ಹೀಗಿತ್ತು, ಹಾಗಿತ್ತು, ಹೀಗಿತ್ತು, ಇನ್ನೊಂದು ಮತ್ತೊಂದು ಚರಿತ್ರೆ ಎಲ್ಲ ಹೇಳಿದರು. ಇದು ಹೇಗೆ ಸಾಧ್ಯ? ಮೊದಲು ಘಟನೆ ಆದರೆ ಆಮೇಲೆ ಹೇಳೋದು ಸರಿ ಹೋಯಿತು. ಇದು ಹಾಗಲ್ಲ, ಇದು ಸ್ವಲ್ಪ ವ್ಯತ್ಯಾಸ ಇದು ನೀವೀಗ ಹೇಳಿದ್ದು. ಇಲ್ಲಿ ಸ್ವಲ್ಪ ನನಗೆ ಸಂದೇಹ ಇದೆ, ಹೇಗೆ ಸಾಧ್ಯ ಆಗುತ್ತೆ? ಹಾಗೇನಾರು ಅಹುದೇ ಆದರೆ ಅದಕ್ಕೆ ಕಾರಣ ಏನು? ಇದನ್ನು ನಾನು ಕೇಳೋದಕ್ಕೆ ಇಷ್ಟಪಟ್ಟಿದ್ದೇನೆ, ಅದಕ್ಕೋಸ್ಕರ ನೀವು ಹೇಳಬೇಕು. ನನಗನ್ಸೋದು ಆ ಪರಮಾತ್ಮನ ಮಾಯೆ ಅಂದರೆ ಇಷ್ಟರ ಮಟ್ಟಿಗೂ ಇದೇನೋ ಅಂತ ನನಗೊಂದು ಅನಿಸೋದು. ಗೊತ್ತಿಲ್ಲ, ಈಗ ನಿಮ್ಮ ಕಡೆಯಿಂದ ನಾನು ಉತ್ತರವನ್ನು ನಿರೀಕ್ಷೆ ಮಾಡ್ತೇನೆ ಅಂದ್ಬಿಟ್ಟ ಈ ಪರೀಕ್ಷಿತ. ಆಗ ಶುಕರ್ ಹೇಳಿದ್ರಂತೆ, ಅಯ್ಯ ಪರೀಕ್ಷಿತ, ಈ ಗುರುಗಳಾದವರು ಏನಂತಂದರೆ ಅವರಿಗೆ ಈ ಶಿಷ್ಯರುಗಳ ಮೇಲೆ ವಿಶೇಷವಾದಂಥ ಒಂದು ಸ್ನೇಹ, ಒಂದು ವಾತ್ಸಲ್ಯ. ಆ ಕಾರಣಕ್ಕಾಗಿ ಅದು ಎಷ್ಟೇ ರಹಸ್ಯವಾಗಿದ್ದರೂ ಕೂಡ ಅಲ್ಲಿವರೆಗೆ ಕಟ್ಟಿಟ್ಕೊಳ್ತಾರೆ ಗುರುವಾದವರು. ಅದಾದ ಒಳ್ಳೆ ತರಕಾರಿ ಮಾರಾಟ ಮಾಡಿದಾಗೆಲ್ಲ ವಿಷಯಗಳನ್ನು ಹೇಳೋದಿಲ್ಲ ಜ್ಞಾನಿಗಳು. ಯಾರಿಗೆ ಹೇಳಬೇಕೋ, ಯಾವಾಗ ಹೇಳಬೇಕೋ ಆವಾಗ ಹೇಳ್ತಾರೆ. ಶುಕಮಹರ್ಷಿ ಹೇಳಿದರಂತೆ, ಅಂಥ ರಹಸ್ಯವಾಗಿ ಇಟ್ಕೊಂಡ್ರೂ ಕೂಡ ಈ ಜ್ಞಾನಿಗಳಾದಂಥವ್ರು, ಗುರುಗಳಾದವರು, ಒಬ್ಬ ಯೋಗ್ಯನಾದ ಶಿಷ್ಯ ಸಿಕ್ಕಿದ ಅಂತಂದರೆ ಆಮೇಲೆ ಕಟ್ಟಿಟ್ಕೊಳ್ಳೋದಿಲ್ಲ ಅದನ್ನು. ಆಮೇಲೆ ಅವರಿಗೆ ಹೇಳಿಯೇ ಹೇಳ್ತಾರೆ. ಬ್ರೂಯುಹು, ಇದು ಶುಕಮಹರ್ಷಿಗಳು ಹೇಳೋದು, ಹೇಳೇ ಹೇಳ್ತಾರೆ ಅವರು ಅಂತ. ಯಾರಿಗೆ? ಏನನ್ನು? ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಅದು ಎಷ್ಟೇ ರಹಸ್ಯವಾಗಿರ್ಬೋದು, ಆದರೂ ಕೂಡ ಅದನ್ನು ಅವಶ್ಯವಾಗಿ ಶಿಷ್ಯರಾದವರಿಗೆ ಆ ಗುರುವನ್ನು ಹೇಳಿಯೇ ಹೇಳುತ್ತಾನೆ. ಇದು ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಉಪನಿಷತ್ತು ಕೂಡ ಹೇಳುತ್ತೆ, ಮುಂಡಕೋಪನಿಷತ್ತು, ಒಬ್ಬ ಯೋಗ್ಯನಾದ ಶಿಷ್ಯ ಬಂದರೆ ಮತ್ತು ಅವನ ಸಂಪ್ರದಾಯದಂತೆ, ಅಂದರೆ ಸಮಿತ್ತು ಇತ್ಯಾದಿಗಳನ್ನು ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಎಲ್ಲದಕ್ಕೂ ತಯಾರಾಗಿದ್ದೇನೆ ಅಂತ ಒಪ್ಪಿಕೊಂಡು ಗುರುವಿಗೆ ಶರಣಾಗಬೇಕು. ಆಗ ಓಹೋ, ಇವ ನಮಗೇನು ಇಡ್ಲಿಲ್ಲ ಇವತ್ತು, ಕಾಣಿಕೆ ಅಂತೂ ಇಡ್ಲೇ ಇಲ್ಲ, ಹೋಗಲಿ ಒಂದು ಎರಡು ಒಣ ಹಣ್ಣಾದ್ರೆ ಇಟ್ಟನಾ, ಅದು ಇಲ್ಲ, ಸರಿ ಅದು ಇಡುವ ತನಕ ನೋಡೋಣ, ಮುಂದಕ್ಕೆ ಹಾಕೋಣ ಅಂತ ಹೇಳೋಂಗಿಲ್ಲ ಅವ. ಇದು ಹೇಳುತ್ತೆ ಭಾಷ್ಯದಲ್ಲಿ, ಹಾಗೇ ಇದೆ. ಯೋಗ್ಯನಾದ ಶಿಷ್ಯ ಬಂದರೆ ಹಿಂದೆ ಮುಂದೆ ನೋಡದೆ ಅವ ಗುರುವಾನು ಅವನಿಗೆ ಉಪದೇಶ ಮಾಡಲೇಬೇಕು ಅಂತ ನಿಯಮ. ಹಾಗೇ ಶಿಷ್ಯನಿಗೆ ಯೋಗ್ಯನಾದ ಗುರುವನ್ನೇ ಅನುಸರಿಸಿಕೊಂಡು ಹೋಗಬೇಕು. ಯೋಗ್ಯನಾದ ಶಿಷ್ಯ ಬಂದಾಗ ಅವನು ತಿರಸ್ಕಾರ ಮಾಡೋ ಹಾಗಿಲ್ಲ ಅಂತ ಹೇಳುತ್ತಾ ಇದೆ ಶ್ರುತಿ ಅಂತ ಭಗವಾನ್ ಭಾಷ್ಯಕಾರರು. ಹಾಗೆ ಇಲ್ಲಿ ಶುಕಮಹರ್ಷಿಗಳು ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ಅದು ಎಷ್ಟೇ ರಹಸ್ಯವಾಗಿದ್ದರೂ ಕೂಡ ಅವಶ್ಯವಾಗಿ ಹೇಳ್ತಾರೆ, ಅಯ್ಯ ನೀನು ಕೇಳಿದ ಪ್ರಶ್ನೆ ಅತ್ಯಂತ ಸಮಂಜಸವಾಗಿದೆ ಬಿಡು, ಯೋಗ್ಯವಾಗಿದೆ, ಅರ್ಥ ಆಯಿತು ನನಗೆ ನನ್ನ ಹೃದಯದೊಳಗೆ ಏನಿದೆ ಅಂತ ಹೇಳ್ತೇನೆ, ಬಿಡಿಸಿ 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 ಹೇಳುತ್ತೇನೆ, ಕೇಳು ಅಂತ ಮುಂದಿನ ಕಥೆಯನ್ನು ತೊಗೊಂಡೋಗ್ತಾರೆ ಶ್ರೀಮದ್ ಭಾಗವತದಲ್ಲಿ. ಅದಕ್ಕಾಗಿ ನಾನು ಹೇಳಿದೆ, ಭಗವತ್ಪಾದರು ಕೂಡ ತಮ್ಮ ಗ್ರಂಥಗಳಲ್ಲಿ ಉಪನಿಷತ್ತುಗಳಲ್ಲಿ ಪ್ರತಿಪಾದನೆ ಮಾಡಿದಂಥ ಈ ಒಂದು ಗುರು ಅನ್ನತಕ್ಕಂಥ ಏನು ಶ್ರೇಷ್ಠವಾದಂಥ ವಸ್ತು ಇದೆಯೋ ಅದರ ಕುರಿತಾಗಿ ಎಂಥೆಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ಅವರ ಗ್ರಂಥಗಳನ್ನು ನೋಡಿದಾಗಲೇ ನಮಗದು ಗೊತ್ತಾಗೋದು. ಅಷ್ಟೇ ಅಲ್ಲ, ಸ್ವಲ್ಪ ಅರ್ಹತೆಯೂ ಬೇಕು, ಅದು ಮುಖ್ಯವಾಗಿರುತ್ತೆ. ಇಲ್ಲೂ ಕೂಡ ನಾವೇ ಕಾಣೋದು, ಭಾಗವತದಲ್ಲಿ ಕೂಡ ಆ ಶುಕರು ಪರೀಕ್ಷೆ ಮಾಡ್ತಾ 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 ಶಿಷ್ಯನ ಯೋಗ್ಯತೆ ಮನದಟ್ಟ ಆಗ್ತಾ ಇದ್ದ ಹಾಗೆ ಹೇಳೇ ಬಿಟ್ಟದನ್ನು, ಇಲ್ಲ ರಹಸ್ಯವಾದರೂ ಕೂಡ ಹೇಳಲೇಬೇಕು, ಅದಕ್ಕೋಸ್ಕರ ನನಗೆ ಹೇಳ್ತೇನೆ ನಾನು ಅಂತ ಹೇಳಿದರು. ಹೀಗಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ, ಯಾಕೆಂದರೆ ಸಮಸ್ತರನ್ನು ಯಾರೇ ಶರಣಾಗಿ ಬಂದರೂ ಅವ್ರನ್ನ ಶ್ರೇಯಸ್ಸಿಗೆ ಕರ್ಕೊಂಡು ಹೋಗ್ತಾನಲ್ಲ,
ನೀನು ಕರ್ನಾಟಕದವನ, ನೀನು ಉತ್ತರ ಪ್ರದೇಶದವನ, ನೀನು ಉತ್ತರಾಖಂಡದವನ, ಯಾವ ಗುರುಗಳು ಕೇಳೋದಿಲ್ವೇ, ವಿಚಾರ ಮಾಡೋದಿಲ್ವೇ? ಯಾವ ಸೂತ್ರ ಗೋತ್ರ ಏನು ಪ್ರಶ್ನೆನೇ ಇಲ್ಲ, ಶರಣಾಗತಿ ಮುಗಿದೋಯ್ತಲ್ಲಿಗೆ. ಆದ್ದರಿಂದ ಗುರುವಿಗಂಥ ಸ್ಥಾನ, ಅಂಥ ಗುರುವನ್ನು ಗುರುತಿಸುವುದಿಲ್ಲ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಅಂಥ ಗುರುವಿನ ಒಂದು ವಿಶೇಷವಾದಂತಹ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದಿದೆಯಲ್ಲ, ಅದು ಎಷ್ಟೆಷ್ಟೆಷ್ಟೆಷ್ಟೋ ಜನ್ಮದ ಪುಣ್ಯ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ, ಜಯ ಜಯ ರಾಮ.